ಆರಿದ್ರಾ ನಕ್ಷತ್ರ. ಆಕಾಶದಲ್ಲಿ ನಾವು ಆರಿದ್ರಾ ನಕ್ಷತ್ರದ ಆಕಾರ ನೋಡಿದಾಗ ಕಣ್ಣು ನೀರಿನ ಹನಿ ಥರ ಕಾಣಿಸುತ್ತೆ. ಇದರ ಒಂದು ಆಧಿಪತ್ಯ ರಾಹು ಆಗಿದೆ. ಮತ್ತು ಇದು ಹೆಣ್ಣು ರಾಶಿ ಅಂತ ಕರೀತಾರೆ. ಗಣಗಳಲ್ಲಿ ಮನುಷ್ಯ ಗಣ ಬರ್ತಕ್ಕಂಥದ್ದು. ಗುಣದಲ್ಲಿ ಒಂದು ಭಾಗ ರಾಜಸಿಕ, ಮತ್ತೊಂದು ಭಾಗ ತಾಮಸಿಕ, ಮತ್ತು ಇನ್ನೊಂದು ಭಾಗ ಸಾತ್ವಿಕವನ್ನು ತರ್ತಕ್ಕಂಥದ್ದು. ಇದರ ದೇವತೆ ರುದ್ರ ದೇವತೆ ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ, ಆರಿದ್ರಾ ನಕ್ಷತ್ರ ಆ ಕಣ್ಣಿನ ಹನಿ ಅಂತ ಹೇಳ್ತಾರೆ, ಕಣ್ಣಿನ ನೀರಿನ ಹನಿ ಅಂತ ಹೇಳ್ತಾರಲ್ಲ, ರುದ್ರ ಅಳತಕ್ಕಂಥದ್ದು ಅಂತ ತೋರಿಸ್ತಾರೆ. ಯಾವಾಗ ಸೂರ್ಯ ಆರಿದ್ರಾ ನಕ್ಷತ್ರ ಪ್ರವೇಶ ಆಗ್ತಾನೆ ಅವಾಗ ಎಲ್ಲ ಕಡೆ ನಮಗೆ ಮಳೆ ಬರ್ತಕ್ಕಂಥದ್ದು, ರುದ್ರ ಅಳತಕ್ಕಂಥದ್ದು ಅಂತ ಹೇಳ್ತಾರೆ. ಮಳೆ ಬರ್ತಕ್ಕಂಥ ಸಮಯ ಅಂತ ಹೇಳಿ ಮೇದಿನಿ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಈ ಒಂದು ನಕ್ಷತ್ರದ ಪ್ರಾಣಿ ಹೆಣ್ಣು ನಾಯಿ ಅಂತ ಕರೀತಾರೆ. ಈ ನಕ್ಷತ್ರ ಮಿಥುನ ರಾಶಿಯ 6 ಡಿಗ್ರಿ 40 ನಿಮಿಷದಿಂದ ಹಿಡಿದು 20 ಡಿಗ್ರಿವರೆಗೂ ಇರತಕ್ಕಂಥದ್ದು. ಈ ನಕ್ಷತ್ರ ಜನರಲಿ ಏನಂತಾರೆ, ಭಾಳ ನೋವಿಂದ ತುಂಬಿರತಕ್ಕಂಥ ನಕ್ಷತ್ರ ಅಂತ ಹೇಳ್ತಾರೆ. ಈ ಒಂದು ನಕ್ಷತ್ರದವರು ಹುಟ್ಟಿನ ಒಂದು ಸಮಯದಲ್ಲಿ ಈ ಒಂದು ವಯಸ್ಸು ಅಂದರೆ ಅವರಿಗೆ ಒಂದು 20 ವರ್ಷದವರೆಗೂ ಸ್ವಲ್ಪ ಭಾಳ ಕಷ್ಟದಿಂದ ಬೆಳೆದಿರ್ತಾರೆ. ಆ ಕಷ್ಟದಿಂದ ಬೆಳೆದಿರೋ ಒಂದು ವಾತಾವರಣದಲ್ಲಿ ಅವರ ಮನಸ್ಸು ಕಲ್ಲಿನಂತಾಗಿರುತ್ತೆ. ಹೃದಯ ಭಾಳ ಒಂದು ಕಠಿಣವಾಗಿರ್ತಕ್ಕಂಥದ್ದು, ಯಾವುದೇ ನಿರ್ದಯಿ ಆಗಿರ್ತಕ್ಕಂಥ ಒಂದು ಮನೋಭಾವ ಆಗಿರ್ತಕ್ಕಂಥದ್ದಾಗತ್ತೆ. ಅವರು ಬೆಳೀತಾ ಬೆಳೀತಾ ಸ್ವಲ್ಪ ಹೆಚ್ಚು ನಿರ್ದಯಿಗಳಾಗ್ತಾರೆ. ಮತ್ತು ಹೇಗೆ ಅಂದರೆ, ಒಂದು ಸಿಪಾಯಿ ಇದ್ದಾಗೆ, ಸಿಪಾಯಿಗೆ ಯಾವಾಗಲೂ ನಿರ್ದಯಿ ಆಗಿರ್ತಾನೆ, ನ್ಯಾಯಯುತವಾಗಿರ್ತಕ್ಕಂಥದ್ದು, ನ್ಯಾಯನೇ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ತೋರಿಸ್ತಾರೆ. ಇವರು ಯಾವುದೇ ಒಂದು ವಿಚಾರದಲ್ಲಿ ಇವರು ಭಾಳ ಒಂದು ಮಾನಸಿಕವಾಗಿ ಧೈರ್ಯನಾಗಿರೋದಿಲ್ಲ. ಮತ್ತು ಇದನ್ನು ಭಾಳ ಒಂದು ಸ್ಟ್ರಾಂಗ್ ಆಗಿ, ಅಂದರೆ ಭಾಳ ಒಂದು ಶಕ್ತಿಶಾಲಿಯಾಗಿ ತಗೊಳ್ತಕ್ಕಂಥದ್ದು ಆಗುತ್ತೆ. ಮತ್ತು ಜೀವನದಲ್ಲಿ ಸಾಕಷ್ಟು ನೋವುಗಳನ್ನ ಅನುಭವಿಸ್ತಾರೆ. ಆ ನೋವನ್ನ ಗೆಲ್ತಕ್ಕಂಥ ಶಕ್ತಿ ಅವ್ರಿಗೆ ಭಗವಂತ ಈ ನಕ್ಷತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈ ಒಂದು ಬೆಳವಣಿಗೆಯಲ್ಲಿ ಅವರು ಸಾಕಷ್ಟು ದೃಢ ನಿರ್ಧಾರಗಳನ್ನ ತಗೊಳ್ತಕ್ಕಂಥದ್ದು ಮತ್ತು ಆತ್ಮವಿಶ್ವಾಸವನ್ನು ಬಲಗೊಳಿಸ್ತಕ್ಕ ಆಗ್ತಕ್ಕಂಥ ಒಂದು ಶಕ್ತಿ ಈ ನಕ್ಷತ್ರದವ್ರಿಗಿರುತ್ತೆ.